ಯಾವ್ದ್ರಿ ಶಾಸ್ತ್ರ? ಈಗ ನೀವು ಹೀಗೆಲ್ಲ ಮಾಡಿದ್ರೆ ನಾನು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಇಬ್ರು ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿದೀವಿ. ಇದೇ ಸರಿಯಾದ ಸಮಯ. ಪೇಟೆ ಹತ್ರನೇ ಇದೆ, ಹಿಡಿದು ಹಾಕ್ಬಿಡ್ತೀನಿ. ಏ ಪಾಪಿ, ಇಲ್ಲಿವರೆಗೂ ಬಂದ್ಬಿಟ್ಟೆ ಅಲ್ವಾ ನೀನು? ನನ್ನ ನಾಡಿ ಬಿಡಿತ ಎಲ್ಲ ನೀನೆ. ನೀನಿಲ್ಲ ಅಂದಕ್ಕೆ ಜನ ಈ ಮಯೂರಿ ಸತ್ ಹಾಗೆ ಅರ್ಜುನ್. ಕೈಯಲ್ಲಿ ಈ ರಕ್ಷೆ ಇರುವವರೆಗೂ ನಾನು ನಾಗಶಕ್ತಿನ ತಗೊಳ್ಳೋದಕ್ಕಾಗಲ್ಲ. ಈ ರಕ್ಷೆ ತೆಗೆದ್ರೆ ಮನೆಯವರಿಗೆಲ್ಲ ಅನುಮಾನ ಬರುತ್ತೆ. ಏನ್ ಮಾಡ್ಲಿ? ಬೇರೆ ದಾರ. ನಾನೀಗ ಸಿದ್ಧವಾಗಿದ್ದೀನಿ. ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಘೋರ, ನಿನ್ನ ಹತಾಶೆ, ಕೋಪ, ಆಕ್ರೋಶ ಎಲ್ಲವೂ ಸರಿ. ಆದರೆ ಬರೀ ಕೋಪ ತಾಪಗಳಿಂದ ಕೆಲಸ ಫಲಿಸಲ್ಲ ಅನ್ನೋದು ಗೊತ್ತಿದೆ ತಾನೆ? ಅಂದ್ರೆ ನಾಗಿಣಿಯ ಬಗ್ಗೆ ನಿನ್ನ ಆಕ್ರೋಶ ಕೇವಲ ಮಾತಿನಲ್ಲಿದೆಯೋ ಅಥವಾ ನಾಗಿಣಿನ ಹಿಡಿಯೋ ವಿಚಾರದಲ್ಲಿ ನೀನು ಕಾರ್ಯಗತನಾಗಿದೆಯೋ? ಅದು ನನಗೆ ಮುಖ್ಯ. ಮಾತಾಡೋನಿಗಿಂತ ಕೆಲಸ ಮಾಡೋನೇ ಲೇಸು. ಏನಾಗಿದೆ ಏನು ಆಗಿಲ್ಲ ಅನ್ನೋದು ನೀನೇನು ಮಾಡಿದ್ದೆ ಅನ್ನೋದ ಮೇಲೆ ನಿರ್ಧಾರ ಆಗುತ್ತೆ. ನಾಗಿಣಿ ಬೇಕು ಅನ್ನೋ ನಿನ್ನ ಹಂಬಲಕ್ಕೆ ನಿನ್ನಿಂದ ಆಗಿರೋ ಪ್ರಯತ್ನಗಳಾದ್ರೆ ಏನು? ಗುರುಗಳೇ, ಪ್ರಯತ್ನ ಇಲ್ಲದೆ ಫಲವನ್ನು ಅಪೇಕ್ಷಿಸುವನಲ್ಲ ಈ ಘೋರ. ಇಚ್ಛಾಧಾರಿ ನಾಗಿಣಿಯನ್ನ ಹಿಡಿಯೋದು ನನ್ನಂತ ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಸಾಧ್ಯವಿರಲಿ, ಅಸಾಧ್ಯ ಕೂಡ ಅನ್ನೋದು ನನಗೆ ಗೊತ್ತಿತ್ತು. ಸರ್ಪಗಳನ್ನು ಹಿಡಿಯೋಕ್ಕೆ ಬೇಕಾದ
ವಿಶೇಷವಾದ ಶಕ್ತಿಗಳನ್ನ ಕರಗತ ಮಾಡ್ಕೊಳ್ಳೋ ಬಗ್ಗೆ ನನ್ನ ಪ್ರಯತ್ನ ಮತ್ತು ಹುಡುಕಾಟ ಶುರುವಾಯಿತು. ಅದಕ್ಕೆ ನಾನು ಸಾಧು ಸಂತರುಗಳನ್ನ ಭೇಟಿಯಾದೆ, ಅಘೋರಿಗಳನ್ನ ಭೇಟಿಯಾದೆ, ಬೇಡ್ಕೊಂಡೆ, ಹುಡುಕಾಡದೆ, ಅಂಗಲಾಚಿದೆ. ಆದರೆ ದೈವದ ವಿರುದ್ಧವಾಗಿ ನಾವು ಯಾರೂ ನಿಲ್ಲೋದಿಲ್ಲ ಅಂತ ಅವರು ಕೈ ಚೆಲ್ಬಿಟ್ರು. ಹಾಗಂತ ನಾನು ಹತಾಶನಾಗ್ಲಿಲ್ಲ ಗುರುಗಳೇ. ಒಂದಷ್ಟು ಮಾಂತ್ರಿಕರನ್ನ ಭೇಟಿಯಾದೆ, ಅವರ ಶಿಷ್ಯನಾಗಿ ಅವರು ಹೇಳಿಕೊಟ್ಟ ಸಾಧನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ. ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿನೂ ಆದೆ. ನಾಗಿನಿಯನ್ನ ವಶ ಮಾಡಿಕೊಳ್ಳಲೇಬೇಕು ಅನ್ನೋ ಹಠಕ್ಕೆ ಬದ್ಧನಾಗಿ ಅವರು ಹೇಳಿದ ಯಾವ ಮಾರ್ಗಗಳಲ್ಲೂ ರಾಜಿಯಾಗದೆ, ಚಾಚು ತಪ್ಪದೆ ಸಾಧನೆಗಳನ್ನ ಮಾಡ್ತಾ ಬಂದೆ. ಏನ್ರಿ ಗಿಳಿ ಒಳಗ್ ಬಂದ್ಬಿಟ್ಟಿದೆ, ಆಗ್ಲೇ ಫ್ರೆಂಡ್ ಆಗ್ಬಿಟ್ಟಿದ್ದೀರಾ? ಪ್ರಾಣಿಗಳ ನಿಯತ್ತು ಅಂದ್ರೆ ಅದೇ ಅಲ್ವಾ ಅರ್ಜುನವ್ರೆ? ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ಅದು ತಮ್ಮ ಪ್ರೀತಿನ ಹೇಗೆಲ್ಲ ವ್ಯಕ್ತಪಡಿಸುತ್ತೆ, ಎಷ್ಟು ಚೆನ್ನಾಗಿ ಸ್ಪಂದಿಸುತ್ತೆ. ಹೂಗಣ್ರಿ, ನಿಮ್ ಮಾತನ್ನ ಒಪ್ತೀನಿ. ಈ ಮನುಷ್ಯರದೇ ಪ್ರಾಬ್ಲಮ್ಮು. ಇವಾಗ ನೋಡಿ, ನಾನು ನಿಮ್ಗೆ ಎಷ್ಟೆಲ್ಲ ಪ್ರೀತಿ ತೋರಿಸ್ತೀನಿ, ಆದ್ರೆ ನೀವು ಒಂದಿನಾದ್ರೂ ಸರಿಯಾಗಿ ಸ್ಪಂದಿಸಿದೀರಾ? ಅರ್ಜುನ್ ಅವರೇ, ಸಾರಿ ಫಸ್ಟು ಗಿಳಿನ ಅಟೆಂಡ್ ಮಾಡೋಣ, ಅಷ್ಟಿದೆ ಅನ್ಸುತ್ತೆ. ಆಮೇಲೆ ನಿಮ್ಮನ್ನು ವಿಚಾರಿಸ್ಕೊತೀನಿ. ಹಿಡ್ಕೊಳ್ಳಿ ನಿಮಿಷ. ಇಷ್ಟು ದಿನ ಇದ್ದಿದ್ ಘೋರನೇ ಬೇರೆ, ಇವತ್ತಿಂದ ಕಾಣಿಸ್ಕೊಳ್ಳೋ ಘೋರನೇ ಬೇರೆ. ಹೊಸ ಹುಡುಕಾಟದ ಹೊಸ ಹೆಜ್ಜೆ ಇಡ್ತಿರೋ ಘೋರನ ರೂಪ ಕೂಡ ಹೊಸದಾಗೆ ಇರ್ಬೇಕಲ್ಲ.
ನಾಗಿಣಿ, ನಿನ್ನ ಬಳಿ ಬರಕ್ಕೆ ಬೇಕಾದ ದಾರಿಯನ್ನ ಹುಡುಕೋದಕ್ಕೆ ಈ ಘೋರ ಸಿದ್ಧ ಆಗ್ತಾ ಇದ್ದಾನೆ. ನನ್ನ ಬರುವಿಕೆಯನ್ನ ಕಾಯ್ತಾ ಇರು. ಆ ಮಾಂತ್ರಿಕ ಗುರುಗಳು ಹೇಳಿಕೊಟ್ಟ ಹಾದಿಯಲ್ಲೇ ಸಾಧನೆಗಳನ್ನು ಮಾಡಿದ ನನ್ನ ಶ್ರಮಕ್ಕೆ ಪ್ರತಿಫಲನೂ ತಕ್ಕ ಮಟ್ಟಿಗೆ ಸಿಕ್ತು. ಅನೇಕ ಶಕ್ತಿಗಳು ನನ್ನ ವಶಕ್ಕೆ ಬಂದವು. ನಿಷ್ಠೆಯಿಂದ ಅವರು ಹೇಳಿದ ಸಾಧನೆಗಳನ್ನ ಪೂರೈಸಿದ ನಾನು ಹಲವು ಶಕ್ತಿಗಳನ್ನ ಸಂಪಾದಿಸಿಕೊಳ್ಳೋದರಲ್ಲಿ ಯಶಸ್ವಿಯಾದೆ. ಬರೀ ಪ್ರೊಫೆಸರ್ ಆಗಿದ್ದ ಈ ಘೋರ ಈಗ ಶಕ್ತಿಗಳನ್ನ ಹೊತ್ತ ಮಾಂತ್ರಿಕ ಘೋರನಾಗಿ ಬದಲಾಗ್ತಾ ಹೋದ. ಹೊರಗಿನ ಲೋಕಕ್ಕೆ ನಾನು ಸರ್ಪಗಳ ಬಗ್ಗೆ ಅಧ್ಯಯನ ಮಾಡಿದ ಪ್ರೊಫೆಸರ್ ಮಾತ್ರ. ನನ್ನೊಳಗಿನ ಪ್ರಪಂಚದಲ್ಲಿ ಹಾವುಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹೊರಟಂತ ಮಾಂತ್ರಿಕ ಘೋರನಾಗಿ ಬದಲಾಗ್ತಾ ಹೋದೆ. ಅಂತೂ ನನ್ನ ಉಗ್ರ ತಪಸ್ಸಿಗೆ ಫಲ ಸಿಗೋ ಸಮಯ ಬಂದೇ ಬಿಡ್ತು. ಬಾ 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 ಬಾ. ನಾಗಿಣಿ, ಈಗ ನೋಡ್ತೀನಿ ಅದು ಹೇಗೆ ನೀನು ನನ್ನ ಕೈಯಿಂದ ತಪ್ಪಿಸ್ಕೋತೀಯ ಅಂತ. ಈ ಮುದುಕಿ ಇನ್ನೂ ಮಲಗಿಲ್ಲ. ಶಿವಳೆ ಸರಿಯಾದ ಅಸ್ತ್ರ. ಶಿವಳು ಮೂಲಕನೇ ನನ್ನ ಕೆಲಸನ ಸಾಧಿಸ್ಕೋಬೇಕು. ಒಟ್ನಲ್ಲಿ ಪ್ರಸ್ತ ನಿಲ್ಲಬೇಕು. ಆದ್ರೆ ಹೇಗೆ? ಏನೋ ಶಬ್ದ ಆಯ್ತಲ್ಲ. ಬೆಕ್ಕಿರ್ಬೋದು ಅನ್ಸುತ್ತೆ. ಹೇಗಾದ್ರೂ ಮಾಡಿ ಈ ಮುದುಕಿನ ಹೆದರಿಸಿ ಬೆದರಿಸಿ ಮನೆ ಜನನ ಸೇರೋ ಹಾಗೆ ಮಾಡಿ ಪ್ರಸ್ತಾವ ಮುಂದಕ್ಕೆ ಹಾಕ್ಬೇಕು ಅನ್ನೋ ಯೋಚನೆ ಮಾಡೋ ಅಷ್ಟರಲ್ಲಿ ಈ ಕಾಜಿರೋದನ್ನ ನೋಡ್ಲೇ ಇಲ್ವಲ್ಲ. ಅಪಶಕುನ ಅನ್ನೋ ನೆಪದಲ್ಲಾದ್ರೂ ಪ್ರಸ್ತಾವ ತಪ್ಪಿರೋದು.
ಎಲ್ಲ ಹಾಳಾಯ್ತು. ಈಗೇನ್ ಮಾಡೋದು? ಈ ಪ್ರಸ್ಥಾನ ಹೇಗ್ ತಪ್ಸೋದು? ಇಷ್ಟೆಲ್ಲ ಆದರೂ ನಿನ್ನ ಮುಖದಲ್ಲಿ ಅತೃಪ್ತಿಯ ಛಾಯೆ ಎದ್ದು ಕಾಣುತ್ತಿದ್ದಲ್ಲ ಘೋರ, ಕಾರಣ ಕೇಳಬಹುದಾ? ಹೌದು ಗುರುಗಳೇ, ತೀರದ ತೃಪ್ತಿ ನನ್ನನ್ನು ಕಾಡ್ತಾ ಇದೆ. ಮಾಂತ್ರಿಕನ ಉಪದೇಶದಂತೆ ಮಾಡಿದ ಸಾಧನೆಗಳಿಂದ ನನಗೆ ಕೆಲವು ಶಕ್ತಿಗಳು ಬಂದಿದ್ದು ನಿಜ. ಆದ್ರೂ ಯಾಕೋ ನನ್ನ ಗುರಿಯನ್ನು ತಲುಪೋದಕ್ಕೆ ಇವು ಸಾಲದು ಅನ್ನೋ ಕೊರಗು ನನ್ನನ್ನ ಕಾಡ್ತಾ ಇರೋದು ಅಷ್ಟೇ ಸತ್ಯ. ಗುರುವಿನ ಹುಡುಕಾಟಕ್ಕೆ ನನ್ನನ್ನ ಪ್ರೇರೇಪಿಸಿತು. ಗುರಿಯನ್ನು ತಲುಪೋದಕ್ಕೆ ಸರಿಯಾದ ಗುರುವಿನ ಅಗತ್ಯ ಬಹಳ ಇದೆ. ಆ ನಂಬಿಕೆನ ನನ್ನಲ್ಲಿ ಹುಟ್ಟೋದಕ್ಕೆ ಕಾರಣವೇ ನೀವು ಗುರುಗಳೇ. ನಿಮ್ಮನ್ನು ನೋಡಿದ ಮೇಲೆ ಕಮರಿ ಹೋಗಿದ್ದ ನನ್ನ ಕನಸುಗಳಿಗೆ ಹೊಸ ಜೀವ ಬರೋದಕ್ಕೆ ಶುರುವಾಗಿದೆ. ನಾನು ಸಾಧಿಸಕ್ಕೆ ಹೊರಟಿರೋ ಕೆಲಸ ಆಗಬೇಕಾದ್ರೆ ಅದು ಕೇವಲ ನಿಮ್ಮ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನನ್ನ ಒಳ ಮನಸ್ಸು ಗ್ರಹಿಸೋದಕ್ಕೆ ಶುರು ಮಾಡ್ತು. ಅದಕ್ಕೆ ನಾನು ನಿಮ್ಮ ಬಳಿ ಬಂದಿದ್ದೀನಿ. ನಾನು ಹೇಳಿದೆಯೋ ನನ್ನ ಬಗ್ಗೆ ಎಲ್ಲವನ್ನು ಅರಿಯುವ ಶಕ್ತಿ ಕೇವಲ ನಿಮ್ಮ ಒಂದು ಕಣ್ಣೋಟಕ್ಕೆ ಇದೆ ಅನ್ನೋದು ನನಗೆ ಗೊತ್ತು ಗುರುಗಳೇ. ಅಲ್ಲ, ಗಿಳಿಗೇನೋ ಜೇನುತುಪ್ಪ ತಿನ್ಸ್ ಕಳ್ಸಿದ್ರಿ, ನಮಗೇನು ಇಲ್ವಾ? ಹಾ, ಅಜ್ಜಿ ಹಾಲು ಕೊಟ್ಟು ಕಳ್ಸಿದ್ದಾರೆ. ಅಯ್ಯೋ, ಹಾಲ್ಗೇನ್ರಿ, ದಿನ ಕುಡಿತೀನಿ. ಇವತ್ತು ಜೇನ್ ಕುಡಿಯೋ ಶಾಸ್ತ್ರ ಗೊತ್ತಿಲ್ವಾ ನಿಮ್ಗೆ? ಆದ್ರೂ ಹಾಲು ಕುಡಿದ್ಬಿಟ್ಟು ಶಾಸ್ತ್ರ ಶುರು ಮಾಡಬೇಕು ಅಂತ ಅಜ್ಜಿ ಹೇಳಿದ್ದಾರೆ. ಈಗೇನು ಹಾಲು ಕುಡಿಬೇಕಷ್ಟೇ ತಾನೆ? ಆಮೇಲೆ ನಾನು ಕೇಳಿ ನನಗೆ ಸಿಗುತ್ತಲ್ವಾ? ಹಾ, ಈಗಲೇ ಏನು ಹೇಳೋದಕ್ಕಾಗಲ್ಲ. ಅಬ್ಬಾ, ಈ ಲೈಸೆನ್ಸ್ ಹಿಡ್ಕೊಂಡು ಟ್ರಾಫಿಕ್ ಪೊಲೀಸ್ ಮುಂದೆ ಗಾಡಿ ಓಡಿಸೋದಕ್ಕೆ ಪರ್ಮಿಷನ್ ಕೇಳೋ ಹಾಗಾಯ್ತು ನನ್ನ ಪರಿಸ್ಥಿತಿ. ಸರಿ ಬಿಡಿ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ, ಪ್ರೀತಿ ಚಟ, ಕಚ್ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿದು ಹೂದೋಟ, ಜನಿಸಿದೆ ಕನಸಲಿ ಕಿರುಚಾಳಿ, ಪ್ರೀತಿ ಹಠ, ಕಂಗಳ ಸಂಚಿಗೆ ಒಲಿದಿದೆ ನಾಚಿಕೆ, ಮುಡಿದಿದೆ ಸಂಪಿಗೆ, ಅರೆ ಅರೆ ಏನಿದು ಹೊಸ ದಾಳಿ, ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲ್ಲಿ ಕಾದಾಟ, ನುಸುಳಿದೆ ಒಲವಿನ ಗಡಿ ರೇಖೆ, ಯಾಕೀ ಥರ ನಿನ್ನಯ ಚಂದವು ಒಂಥರ ಸೆಳೆತವು, ಬೆಳೆದಿದೆ ಸಂಗವು, ಅರೆ ಅರೆ ಏನಿದು ಹೊಸ ದಾಳಿ, ಇದು ನಿಮ್ಮೊಬ್ಬರಿಗೆ ಅಲ್ಲ, ನನಗೂ ಸೇರಿಸ್ಕೊಟ್ಟಿರೋದು.
ನೀವಾಗೆ ಕೊಡ್ತೀರಾ ಅಂದ್ಕೊಂಡೆ, ಕೊಡಲಿಲ್ಲ. ಅದಕ್ಕೆ ನಾನೇ ಕಿತ್ಕೋಬೇಕಾಯ್ತು ನೋಡಿ. ಪರವಾಗಿಲ್ವೇ ನನ್ನ ಹೆಂಡತಿ, ನಾನು ಏನೂ ಅನ್ಕೊಂಡಿದ್ದೆ. ಈಗ ನೀವು ಕೊಡಿರಿ.